ರಾಜಕಾರಣ ಅಂತಂದ್ರೆ ರಕ್ತಪಾತವಿಲ್ಲದ ಯುದ್ಧ. ರಾಜ್ಯ ಬಿಜೆಪಿ ನಾಯಕರಿಗೆ ಎಲ್ರಿಗೂ ಕೂಡ ಮತಿಭ್ರಮಣೆ ಆದವರಂತೆ ವರ್ತಿಸ್ತಾ ಇರೋದು ಅತ್ಯಂತ ವಿಷಾದನೀಯ ಸಂಗತಿ. ನರೇಂದ್ರ ಮೋದಿ ಅನ್ನೋ ಒಬ್ಬ ಜನನಾಯಕನ ಬಗ್ಗೆ ವ್ಯಕ್ತಿಗತವಾದ ವಿಶ್ವಾಸ ಇದೆ, ಜನಕ್ಕೆ ನಂಬಿಕೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಯಭಾರಿಗಳ ತರ ವರ್ತಿಸಬೇಕು, ನರೇಂದ್ರ ಮೋದಿ ಅವರ ಮುಖವಾಣಿಗಳಂತೆ ನೀವಿರಬೇಕು. ನಿಮ್ಮ ಹೋರಾಟ, ಪ್ರತಿಭಟನೆ, ಸರ್ಕಾರ ವಿರುದ್ಧದ ಟೀಕೆ ಟಿಪ್ಪಣಿಗಳಿಗೆ ನಂಬಿಕೆನೇ ಬರ್ತಾ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರೋದು ರಾಜಕಾರಣ ಹೊರತು ಯಾವುದೇ ಯುದ್ಧ ಇಲ್ಲ. ಹೊಸದಿಗಿಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಎಂದಿನಂತೆ ಪ್ರತಿದಿನದ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ರಾಜ್ಯ ಬಿಜೆಪಿಯಲ್ಲಿ ಸಿಪಾಯಿ ದಂಗೆ. ಇವತ್ತಿನ ಕರ್ನಾಟಕದ ಅಧಿಕೃತ ಪ್ರತಿಪಕ್ಷವಾಗಿರುವ ಭಾರತೀಯ ಜನತಾ ಪಕ್ಷದ ಆಗು ಹೋಗುಗಳನ್ನ ಗಮನಿಸಿದ್ರೆ ಇದೇ ಅತ್ಯಂತ ಸೂಕ್ತವಾದ ಶೀರ್ಷಿಕೆ ಅಂತ ಅನಿಸ್ತಾ ಇದೆ. ಸಿಪಾಯಿ ದಂಗೆ 1857ರಲ್ಲಿ 1857ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ನಡೆದ ಪ್ರಪ್ರಥಮ ಸಿಪಾಯಿ ದಂಗೆ. ಅಂದ್ರೆ ಬ್ರಿಟಿಷ್ ಸೇನಾಪಡೆಯಲ್ಲಿದ್ದ ಭಾರತೀಯ ಸಿಪಾಯಿಗಳೆಲ್ಲರೂ ಕೂಡ ಪ್ರತಿಭಟಿಸಿದ್ರು. ಅವ್ರಿಗೆ ಆವತ್ತು ಬಳಸಬೇಕಾಗಿ ಬಂದೂಕಿನಲ್ಲಿ ಬಳಸಬೇಕಾಗಿದ್ದ ಆ ಗುಂಡಿಗೆ ಸಂಬಂಧಪಟ್ಟಂತೆ ತಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಅಪಚಾರವಾಗುತ್ತೆ ಅನ್ನೋ ಒಂದು ನೆಪವೊಡ್ಡಿ ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ದಂಗೆ ಎತ್ತಿದ್ರು. ಆದಿವತ್ತು ಭಾರತೀಯ ಜನತಾ ಪಕ್ಷದ ರಾಜಕಾರಣದಲ್ಲಿ ಆ ಥರದ ಸಿಪಾಯಿ ದಂಗೆ ಕಾಣಿಸ್ಕೊಳ್ತಾ ಇದೆ. ರಾಜಕಾರಣ ಅಂತಂದ್ರೆ ಮಾವೋ ಸೆತುಂಗ್ ಅವರು ಒಂದು ಮಾತು ಹೇಳಿದ್ದಾರೆ. ರಾಜಕಾರಣ ಅಂತಂದ್ರೆ ರಕ್ತಪಾತವಿಲ್ಲದ ಯುದ್ಧ. ರಕ್ತಪಾತವಿಲ್ಲದ ಯುದ್ಧ ಅಂದ್ರೆ ರಾಜಕಾರಣ. ರಕ್ತಪಾತ ಸಹಿತ ರಾಜಕಾರಣ ಅಂತಂದ್ರೆ ಯುದ್ಧ. ಅಂದ್ರೆ ವಾರ್ ವಿದೌಟ್ ಬ್ಲಡ್ ಶೆಡ್ ಇಸ್ ಪಾಲಿಟಿಕ್ಸ್, ಪಾಲಿಟಿಕ್ಸ್ ವಿತ್ ಬ್ಲಡ್ ಶೆಡ್ ಇಸ್ ವಾರ್ ಅಂತ. ರಕ್ತಪಾತವಿಲ್ಲದ ಯುದ್ಧ ಅಂದ್ರೆ ರಾಜಕಾರಣ, ರಕ್ತಪಾತ ಸಹಿತವಾದ ರಾಜಕಾರಣ ಅಂತಂದ್ರೆ ಯುದ್ಧ. ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರೋದು ರಾಜಕಾರಣ ಹೊರತು ಯಾವುದೇ ಯುದ್ಧ ಇಲ್ಲ, ರಕ್ತಪಾತವಿಲ್ಲ. ಆದ್ರೆ ಸಾಕಷ್ಟು ಪರಸ್ಪರ ಬೈಗಳು, ಮೂದಲಿಕೆ, ಲೇವಡಿ, ಗೇಲಿ ಮಾತು, ಪರಸ್ಪರ ಅವಹೇಳನಕಾರಿ ಹೇಳಿಕೆಗಳು ರಾರಾಜಿಸ್ತವೆ. ಅದು ವಿಶೇಷವಾಗಿ 2023ರ ಅಸೆಂಬ್ಲಿ ಚುನಾವಣೆ ನಂತರ, ಯಾವಾಗ ಹಠಾತ್ 2019ರಲ್ಲಿ ಆಪರೇಷನ್ ಕಮಲ ಅನ್ನೋ ಒಂದು ವಿಚಿತ್ರ ರಾಜಕೀಯ ಪ್ರಯೋಗದ ಮೂಲಕ ಇವ್ರಿಗೆ ಅಧಿಕಾರ ಪಡ್ಕೊಂಡ್ರು. ಆ ಅಧಿಕಾರ 3 ವರ್ಷಗಳಲ್ಲೇ ಕೈ ಜಾರಿ ಹೋದ್ಮೇಲೆ ರಾಜ್ಯ ಬಿಜೆಪಿ ನಾಯಕರಿಗೆ ಎಲ್ರಿಗೂ ಕೂಡ ಮತಿಭ್ರಮಣೆ ಆದವರಂತೆ ವರ್ತಿಸ್ತಾ ಇರೋದು ಅತ್ಯಂತ ವಿಷಾದನೀಯ ಸಂಗತಿ. ಯಾವುದೇ ಚುನಾವಣೆಯಲ್ಲಿ ಜನಾದೇಶ ಬಂದಾಗ, ಹೌದು, ಆಳುವ ಪಕ್ಷಕ್ಕೊಂದು ಜನಾದೇಶವಿರುತ್ತೆ, ಪ್ರತಿಪಕ್ಷಕ್ಕೊಂದು ಜನಾದೇಶವಿರುತ್ತೆ. ಆಳು ಪಕ್ಷದಿಂದ ಜನ ಅಪೇಕ್ಷಿಸೋದು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಅಂತ ನಿರೀಕ್ಷಿಸ್ತಾರೆ. ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ವಿದೌಟ್ ಕರಪ್ಷನ್, ಅಡ್ಮಿನಿಸ್ಟ್ರೇಷನ್ ವಿದೌಟ್ ಕರಪ್ಷನ್ ಅನ್ನೋದನ್ನ ನಿರೀಕ್ಷಿಸ್ತಾರೆ, ಕನಿಷ್ಠ ನಿರೀಕ್ಷೆ. ಅದೇ ರೀತಿ ಪ್ರತಿಪಕ್ಷದವರಿಂದ ಮುಂದಿನ 5 ವರ್ಷಗಳ ಕಾಲ ತಾವು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಆಳು ಪಕ್ಷದ ಲೋಪದೋಷಗಳನ್ನ ಎತ್ತಿ ಹೇಳಿ, ಆಳು ಪಕ್ಷ ಮುಗ್ಗರಿಸಿದಾಗ ತಾವು ಪ್ರತಿಭಟನೆ ಮಾಡಿ, ಆಳು ಪಕ್ಷ ಎಡವಟ್ಟು ಮಾಡಿದಾಗ ಅದನ್ನ ಸಾರ್ವಜನಿಕರ ಗಮನಕ್ಕೆ ತಂದುಬಿಟ್ಟು ಜನಪರವಾದ ಹೋರಾಟವನ್ನು ನಡೆಸಿ ಇತ್ಯಾದಿಗಳೆಲ್ಲವನ್ನು ಪ್ರತಿಪಕ್ಷದಿಂದ ಜನ ಅಪೇಕ್ಷಿಸ್ತಾರೆ. ಕರ್ನಾಟಕದಲ್ಲಿ ಅಧಿಕೃತ ಪ್ರತಿಪಕ್ಷವಾಗಿರುವ ಭಾರತೀಯ ಜನತಾ ಪಕ್ಷ, ಅವ್ರಿಗೆ ಸುಮಾರು 68 ಜನರ ಬೆಂಬಲವಿದೆ. ತೀರಾ ದುರ್ಬಲವಾದ, ದಯನೀಯವಾದ ಸಂಖ್ಯಾಬಲವೇನೂ ಇಲ್ಲ, ಸಶಕ್ತವಾದ ಸಂಖ್ಯಾಬಲ ಇರುವಂತಹ ಒಂದು ವಿರೋಧ ಪಕ್ಷ. ಅಷ್ಟೇ ಅಲ್ಲ, 18 ಜನ MLAಗಳಿರೋ ಜಾತ್ಯತೀತ ಜನತಾ ದಳದ ಜೊತೆಗೆ ಮೈತ್ರಿ ಸಾಧಿಸಿರೋದ್ರಿಂದ ಕಳೆದ ಲೋಕಸಭಾ ಚುನಾವಣೆ ನಂತರದಲ್ಲಿ, ಅಂದ್ರೆ ಕಳೆದ 7-8 ತಿಂಗಳಿಂದ ಅವರಿಗೆ ಜಾತ್ಯತೀತ ಜನತಾ ದಳದ ಸಂಖ್ಯಾಬಲ ಕೂಡ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ತಂದುಕೊಟ್ಟಿದೆ. ಅದರ ಪರಿಣಾಮವಾಗಿ ಲೋಕಸಭಾ ಚುನಾವಣೆಯಲ್ಲಿ ಆಳುವ ಪಕ್ಷದ ಎಲ್ಲ ಧನಬಲ ಮತ್ತು ಅಧಿಕಾರ ಬಲವನ್ನ ಮೆಟ್ಟಿ ನಿಂತು ಒಟ್ಟಿಗೆ 19 ಸೀಟ್ಗಳು NDA ಮೈತ್ರಿಕೂಟಕ್ಕೆ ಬಂದಿದ್ವು. ಅದೆಲ್ಲವನ್ನು ಮರ್ತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅತಿ ದೊಡ್ಡ ಲೋಪ ಅಂತಂದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ, ಕರ್ನಾಟಕದ ಘಟಕದ ನಾಯಕರಿಗೆ, ತಾವು ಇಲ್ಲಿ ವಿರೋಧ ಪಕ್ಷವಾಗಿರಬಹುದು, ಆದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಸತತವಾಗಿ 11 ವರ್ಷಗಳಿಂದ ನಾವು ಆಳು ಪಕ್ಷದವರಾಗಿದ್ದೇವೆ ಅನ್ನೋ ವಾಸ್ತವ ಸಂಗತಿಗೆ ಮರೆತು ಹೋಗಿರುವಂತಿದೆ. ಕಳೆದ 11 ವರ್ಷಗಳಿಂದ ನಿರಂತರವಾಗಿ ತಮಗೊಂದು ಟ್ರಂಪ್ ಕಾರ್ಡ್ ಸಿಕ್ಕಿದೆ. ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಂತ ಒಂದು ರಾಜಕೀಯ ಟ್ರಂಪ್ ಕಾರ್ಡ್ ತಮಗೆ ಸಿಕ್ಕಿದೆ. ಅದರ ಫಲವಾಗಿ ಕರ್ನಾಟಕ ಜನ ಚುನಾವಣೆಯಿಂದ ಚುನಾವಣೆಗೆ ನಿಮ್ಮ ಪಕ್ಷದ ಬಗ್ಗೆ ಅದೇನೇ ಲೋಪದೋಷಗಳಿರಲಿ ಅತಿಶಯವಾದ ಔದಾರ್ಯವನ್ನ ತೋರಿಸ್ತಾ ಬಂದ್ಬಿಟ್ಟಿದ್ದಾರೆ. 2013ರಲ್ಲಿ ಯಾವ ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ 122 ಸೀಟ್ ಕೊಟ್ಟು ಅಧಿಕಾರಕ್ಕೆ ತಂದಿದ್ರು, ಅದೇ ಜನ ರಾಷ್ಟ್ರ ಮಟ್ಟದಲ್ಲಿ ಮೋದಿಯವರ ಆಗಮನವಾದಾಗಿಂದ ಒಂದೇ ವರ್ಷದಲ್ಲಿ 2014ರಲ್ಲಿ ನಿಮಗೆ 17 ಪಾರ್ಲಿಮೆಂಟ್ ಸೀಟ್ ಕೊಟ್ಟಿದ್ದು ಅಷ್ಟೇ ಅಲ್ಲ,
132 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಲೀಡ್ ಕೊಟ್ಟಿದ್ರು. ಅದಾದ ನಂತರ 2018 ಚುನಾವಣೆ ಅಧಿಕಾರಾರೂಢ ಸಿದ್ದರಾಮಯ್ಯನವರು 6 ತಿಂಗಳ ಮುಂಚೆನೆ ಸಕಲ ಸರ್ಕಾರಿ ಯಂತ್ರವನ್ನ ಬಳಸಿಕೊಂಡು ಪ್ರಚಾರ ನಡೆಸಿದ್ರು ಕೂಡ ನಿಮಗೆ 104 ಸೀಟ್ಗಳು ಬಂದವು. ಕಾಂಗ್ರೆಸ್ 130ರಿಂದ 78ಕ್ಕೆ ಕಳೆದಿತ್ತು. ಆ 78ನ್ನು ಕೂಡ ನೀವು ಕಡಿಮೆ ಮಾಡಿದ್ರಿ ಆಪರೇಷನ್ ಕಮಲದ ಮೂಲಕ. ಅದರ 63ಕ್ಕೂ 64ಕ್ಕೂ ಇಳಿಸಿದ್ರಿ, ಅಧಿಕಾರವನ್ನ ಪಡ್ಕೊಂಡಿದ್ರಿ. ಅದಾದ ನಂತರ 2019 ಲೋಕಸಭಾ ಚುನಾವಣೆ ಬಂತು. ಪ್ರಚಂಡ ಬಿರುಗಾಳಿಯಂತೆ ಮೋದಿ ಅಲೆ ಕರ್ನಾಟಕದಲ್ಲಿ ಪರಿಣಾಮ ಬೀರಿದ ಪರಿಣಾಮವಾಗಿ ಅದರ ಫಲವಾಗಿ ಇಲ್ಲಿ 28ಕ್ಕೆ 26 ಸ್ಥಾನಗಳು ನಿಮ್ಗೆ ಸಿಕ್ಕಿದ್ದು. 25+ ಮಂಡ್ಯದ ಒಂದು ಪಕ್ಷೇತರ ಅಭ್ಯರ್ಥಿ ನಿಮ್ಮ ಪರವಾಗಿ ಗೆದ್ದಿದ್ರು. ಅಂದ್ರೆ ಕರ್ನಾಟಕದ ಜನಮಾನಸದಲ್ಲಿ ಇವತ್ತು ಕೂಡ ನರೇಂದ್ರ ಮೋದಿ ಅನ್ನೋ ಒಬ್ಬ ಜನನಾಯಕನ ಬಗ್ಗೆ ವ್ಯಕ್ತಿಗತವಾದ ವಿಶ್ವಾಸ ಇದೆ, ಜನಕ್ಕೆ ನಂಬಿಕೆ ಇದೆ. ಆತನಿಂದ ದೇಶಕ್ಕೆ ಒಳ್ಳೇದಾಗದಿದ್ರು ಪರವಾಗಿಲ್ಲ, ಕೆಟ್ಟದಂತೂ ಆಗಲ್ಲ ಅನ್ನೋ ನಂಬಿಕೆ ಇದೆ. ನರೇಂದ್ರ ಮೋದಿ ಅವರ ವಿರುದ್ಧ ಯಾರೂ ಕೂಡ ವ್ಯಕ್ತಿಗತವಾಗಿ ಜಾತೀಯತೆ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರದ ಆರೋಪ ಮಾಡುವ ಹಾಗೆ ಇಲ್ಲ ಅನ್ನೋ ಅಚಲವಾದ ನಂಬಿಕೆ ಇಟ್ಕೊಂಡ್ಬಿಟ್ಟು ನಿಮ್ಗಳ ಬಗ್ಗೆ ಔದಾರ್ಯ ತೋರಿಸ್ತಾ ಬಂದ್ಬಿಟ್ರು. ಆದರೆ ನಿಮಗೆ ಆಕಸ್ಮಿಕವಾಗಿ ದಕ್ಕಿದ ನಾವು 3 ವರ್ಷಗಳ ಅಧಿಕಾರಾವಧಿ ಅಂದ್ರೆ 2019ರಿಂದ 2023ರವರೆಗೆ ಮತ್ತೊಮ್ಮೆ ನಿಮಗೆ ಅಧಿಕಾರದ ಅವಕಾಶ ದೊರೆತಿತ್ತು. ಆಗ ನಿರೀಕ್ಷಿಸಿರದಂತ ಸಾಧನೆ ಮಾಡೋದ್ರಲ್ಲಿ ಕನಿಷ್ಠ ಪಕ್ಷ ಒಂದು ಸದ್ಭಾವನೆಯ ಇಮೇಜ್ ಉಳಿಸ್ಕೊಳ್ಳೋದ್ರು ಕೂಡ ವಿಫಲರಾಗಿದ್ರೆ ಅದಕ್ಕೆ ನಿರ್ದಿಷ್ಟವಾಗಿ ಇಂಥವ್ರೇ ಕಾರಣ ಅಂತ ದೂಷಿಸೋದು ತಪ್ಪು. ಅದೊಂದು ಸಾಮೂಹಿಕ ವೈಫಲ್ಯವಾಗಿತ್ತು, ಅದು ಸಾಮೂಹಿಕ ಸೋಲಾಗಿತ್ತು. ಅದನ್ನ ಒಪ್ಕೊಂಡ್ಬಿಟ್ಟಿದ್ರೆ ಇವತ್ತು ನಾವು ನೋಡ್ತಾ ಇರುವಂತ ವ್ಯಕ್ತಿಗತವಾದ ಪರಸ್ಪರ ಮಾತಿನ ಜಟಾಪಟಿ, ಹೇಳಿಕೆ ಪ್ರತಿ ಹೇಳಿಕೆಗಳ ಈ ಮಹಾಸಮರ ನಡೀತಾ ಇರಲಿಲ್ಲ. ಅದರಲ್ಲೂ ಕೂಡ ಕರ್ನಾಟಕ ಘಟಕದ ಭಾರತೀಯ ಜನತಾ ಪಕ್ಷದ ನಡವಳಿಕೆ ಮತ್ತು ಸಾರ್ವಜನಿಕ ಹೇಳಿಕೆಗಳ ಕುರಿತಂತೆ ಬಹುಶಃ ರಾಷ್ಟ್ರೀಯ ಹೈಕಮಾಂಡ್ ಕೂಡ ಸಾಕಷ್ಟು ಮುಜುಗರವನ್ನು ಅನುಭವಿಸುವಂತಾಗಿದೆ ಅಂತ ಕಾಣುತ್ತೆ. ಅದಕ್ಕೋಸ್ಕರವೇ 2023 ಅಸೆಂಬ್ಲಿ ಚುನಾವಣೆ ನಂತರ 6 ತಿಂಗಳ ಕಾಲ ನಿಮ್ಮ ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನ ತೋರಿದ್ರು. ಒಬ್ಬ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿರಲಿಲ್ಲ. ವಿರೋಧ ಪಕ್ಷದ ನಾಯಕನ ಆಯ್ಕೆ ವಿಚಾರದಲ್ಲೂ ಕೂಡ ಮೀನಮೇಷ ಮಾಡ್ತಾ ಬಂದ್ಬಿಟ್ರು. ಕಡೆಗೂ ರಾಜ್ಯಾಧ್ಯಕ್ಷರ ನೇಮಕವಾಯಿತು. ಆದರೂ ಕೂಡ ಅವರು ಸಮಗ್ರವಾದ ಜನಾಭಿಪ್ರಾಯ ಅಂದ್ರೆ ಹಿರಿಯ ನಾಯಕರುಗಳ ಅಭಿಪ್ರಾಯವನ್ನ ಪರಿಗಣಿಸ್ಬಿಟ್ಟು ಮಾಡಿದ್ರೆ ಒಳ್ಳೇದಾಗ್ತಿತ್ತು ಅಂತ ಕಾಣುತ್ತೆ. ಆದ್ರೆ ಅವ್ರಿಗೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪನವ್ರ ಮೇಲೆ ಇನ್ನೂ ವಿಶ್ವಾಸ ಉಳಿದಿದ್ರಿಂದ ಅವರ ಸುಪುತ್ರ ವಿಜೇಂದ್ರರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಬಿಟ್ರು. ಅದನ್ನ ಕುರಿತಂತೆ ಮೊದಲ ದಿನದಿಂದಲೇ ಒಂದು ಪ್ರತಿಭಟನೆ, ಅಸಮಾಧಾನ ಬಹಿರಂಗವಾಗಿ ಪ್ರಕಟವಾಗ್ಲಿಕ್ಕೆ ಶುರುವಾಗ್ಬಿಟ್ಟಿತು. ಕೇವಲ 4 ಗೋಡೆ ನಡುವೆ ನಡೆಯಬೇಕಾಗಿದ್ದ ಈ ಭಿನ್ನ ಅಭಿಪ್ರಾಯ ಭೇದ ಪ್ರಕಟಣೆ ಮತ್ತು ಪರಸ್ಪರ ವಾಗ್ಯುದ್ಧಗಳೆಲ್ಲ ಬಹಿರಂಗಕ್ಕೆ ಬಂದ್ಬಿಟ್ಟು ಮಾಧ್ಯಮಗಳ ಮೂಲಕ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ರು ಬಿಜೆಪಿಯ ನಾಯಕರುಗಳು. ಇದರಿಂದಾಗಿ ಈ ಕಳೆದ 1.5 ವರ್ಷದ ಆಡಳಿತದಲ್ಲಿ ಹಲವಾರು ಬಾರಿ ಮುಗ್ಗರಿಸಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಸಂಘಟಿತ ಹೋರಾಟ ಕೂಡ ಸಾಧ್ಯವಾಗ್ಲಿಲ್ಲ. ಅದು ವಾಲ್ಮೀಕಿ ಹಗರಣ ಇರ್ಬೋದು ಅಥವಾ ಮೂಢ ಹಗರಣ ಇರ್ಬೋದು. ಸುಮ್ಮನೆ ತೋರಿಕೆಗಾಗಿ ಎಲ್ಲೋ ಒಂದಿಷ್ಟು ಪ್ರತಿಭಟನೆಯನ್ನು ಮಾಡಿದ್ರಿ, ರ್ಯಾಲಿಗಳನ್ನು ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಅದು ಯಾವುದೂ ಕೂಡ ಜನಮಾನಸದಲ್ಲಿ ನಾಟ್ಲೇ ಇಲ್ಲ. ಅಂದ್ರೆ ಜನಕ್ಕೆ ನಿಮ್ಮ ಹೋರಾಟ, ಪ್ರತಿಭಟನೆ, ಸರ್ಕಾರ ವಿರುದ್ಧದ ಟೀಕೆ ಟಿಪ್ಪಣಿಗಳಿಗೆ ನಂಬಿಕೆನೆ ಬರ್ತಾ ಇಲ್ಲ. ಯಾಕೆ ಹೀಗಾಗ್ಬಿಟ್ಟಿದೀವಿ? ಮೋದಿ ಅಂತ ಟ್ರಂಪ್ ಕಾರ್ಡ್ ಅನ್ನ ನಾವು ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಕಳೆದ 10 ವರ್ಷದಿಂದ ಮೋದಿ ಅವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತ ತ್ರಿವಳಿ ಅಂಶಗಳ ಆದರ್ಶಗಳು ಇಟ್ಕೊಂಡ್ಬಿಟ್ಟು ಅಲ್ಲಿ ಕೇಂದ್ರ ಸರ್ಕಾರ ನಡೆಸ್ತಾ ಬಂದಿರುವಾಗ, ಕೋವಿಡ್ ನಂತ ಜಾಗತಿಕ ಸಾಂಕ್ರಾಮಿಕ ಬಂದಾಗಲೂ ಕೂಡ ಈ ದೇಶವನ್ನು ಸುರಕ್ಷಿತವಾಗಿ ಕಾಪಾಡಿದ್ದಾಗ ಜೀವ ರಕ್ಷಣೆ ಮಾಡಿದ್ರು, ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಂಡ್ರು, ಅಭಿವೃದ್ಧಿ ಅಭಿವೃದ್ಧಿ ಚಕ್ರಕ್ಕೆ ಹಿನ್ನಡೆ ಆಗದಂತೆ ನೋಡ್ಕೊಂಡಿದ್ರು. ಅದ್ಯಾವುದನ್ನು ಕರ್ನಾಟಕ ಜನರಿಗೆ ಹೇಳೋದನ್ನು ಮರ್ತೇ ಬಿಟ್ಟಿದ್ದೀರಿ. ಮೋದಿ ಅವರು 3ನೇ ಅವಧಿಗೆ ಬಂದಾಗ ಅಲ್ಲಿ ಸಂಖ್ಯಾಬಲ ಕುಸಿತ ಆಗಿತ್ತು. ಆದ್ರೂ ಕೂಡ ವ್ಯಕ್ತಿಗತವಾಗಿ ನರೇಂದ್ರ ಮೋದಿ ಅವರ ಮೇಲಿನ ವಿಶ್ವಾಸಕ್ಕೆ ಭಂಗ ಬಂದಿರಲಿಲ್ಲ ಅನ್ನೋದಕ್ಕೆ ತದನಂತರ ನಡೆದ ಅಸೆಂಬ್ಲಿ ಚುನಾವಣೆಗಳು, ಹರಿಯಾಣದಲ್ಲಿ ನಡೆದ ಚುನಾವಣೆ ಆಗ್ಲಿ, ಮಹಾರಾಷ್ಟ್ರದಲ್ಲಿ ನಡೆದ ಚುನಾವಣೆ ಆಗ್ಲಿ, ಅವೆಲ್ಲವೂ ಕೂಡ ನರೇಂದ್ರ ಮೋದಿ ಅವರಲ್ಲಿ ಇನ್ನೂ ಭಾರತದ ಜನ, ಕರ್ನಾಟಕ ಜನತೆ ಕೂಡ ಅಷ್ಟಿಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಅದೃಷ್ಟದ ಬಲ ನಿಮಗಿರುವಾಗ ನೀವು ಈ ರೀತಿ ಒಳಜಗಳಕ್ಕೆ ಇಳಿದಿರೋದು, ಬಹಿರಂಗ ಜಟಾಪಟಿಗಿಳಿದಿರೋದು ಅದು ಸಜ್ಜನಿಕೆಯ ಲಕ್ಷಣವಲ್ಲ. ತಾವು ಜನಾದೇಶಕ್ಕೆ ದ್ರೋಹ ಬಗೆತಾ ಇದ್ದೀರಿ ಅಂತಂದ್ಬಿಟ್ಟು ಅತ್ಯಂತ ಕಳಕಳಿಯಿಂದ ಇವ್ರನ್ನ ಭಾರತೀಯ ಜನತಾ ಪಕ್ಷದ ಮಿತ್ರರನ್ನ ಎಚ್ಚರಿಸಬೇಕಾಗಿದೆ. ನಮ್ಮಂತಹ ಅನುಭವಿ ಪತ್ರಕರ್ತರಿಗೆ ಕೂಡ ಕರ್ನಾಟಕದ ರಾಜಕಾರಣದ ಈ ನಗಪಾಟಲು ಸ್ಥಿತಿ ನೋಡಿ ನೋವಾಗುತ್ತೆ, ಸಂಕಟವಾಗುತ್ತೆ. ಒಂದು ರಾಜಕೀಯ ಪಕ್ಷಕ್ಕೆ ವೈಚಾರಿಕತೆ, ನೈತಿಕತೆ ಮತ್ತು ರಾಜಕೀಯ ಪ್ರಬುದ್ಧತೆ ಬಹಳ ಮುಖ್ಯ. ಈ 3ರಲ್ಲಿ ಕನಿಷ್ಠ 2ನಾದ್ರೂ ಪ್ರದರ್ಶಿಸಬಹುದಾಗಿತ್ತು. ನೀವೆಲ್ಲ
ಕರ್ನಾಟಕದಲ್ಲಿ ವಿರೋಧ ಪಕ್ಷವಾಗಿರ್ಬೋದು, ಆದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಯಭಾರಿಗಳ ತರ ವರ್ತಿಸಬೇಕು. ನರೇಂದ್ರ ಮೋದಿ ಅವರ ಮುಖವಾಣಿಗಳಂತೆ ನೀವಿರಬೇಕು. ಅವರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ದೇಶದ ಜನರ ಮುಂದೆ ನೆಟ್ಟಿದ್ದಾರೆ. ಅದನ್ನ ನೀವು ಪ್ರಚಾರ ಮಾಡ್ತಾ ಹೋಗ್ಬೇಕು. ಅದರ ಅನುಷ್ಠಾನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೂಲಕವೇ ಆಗೋ ರೀತಿಯಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು. ಅಂಕುಶವನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ಜನರ ಹಿತವನ್ನ ಕಾಪಾಡಬೇಕು. ಇದನ್ನೆಲ್ಲ ನಾವು ನೆನಪಿಸ್ಬೇಕಾದ್ರೆ ನೀವೆಲ್ಲ ಸಾಕಷ್ಟು ಅನುಭವಗಳಿದ್ದೀರಿ. ಹಲವಾರು ಬಾರಿ ಶಾಸಕರಾಗಿದ್ದವರು, ಮಂತ್ರಿಗಳಾಗಿದ್ದವರು, ಮುಖ್ಯಮಂತ್ರಿಗಳಾಗಿದ್ದವರು, ಉಪಮುಖ್ಯಮಂತ್ರಿಗಳಾಗಿದ್ದವರು, ಅದರಲ್ಲೂ ಈ ಸಲದ ಲೋಕಸಭೆಗೆ ಅತ್ಯಂತ ಪರಿಣಾಮಕಾರಿ ತಂಡವನ್ನ ನೀವೆಲ್ಲ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಲೋಕಸಭಾ ಸದಸ್ಯರುಗಳ ಪೈಕಿ ಬಹುಪಾಲು ಜನ ಅವರೆಲ್ಲ ಮಂತ್ರಿಗಳಾಗಿದ್ದವರು, ಮುಖ್ಯಮಂತ್ರಿಗಳಾಗಿದ್ದವರು, ಉಪಮುಖ್ಯಮಂತ್ರಿಗಳಾಗಿದ್ದವರು, ಪ್ರಚಂಡ ವಾಕ್ಪಟುಗಳಾಗಿದ್ದವರು ಎಲ್ಲರೂ ಇದ್ದಾರೆ. ಅದರ ಸದ್ಬಳಕೆಯನ್ನು ಮಾಡ್ಕೊಳ್ರಿ. ಸಂಸದರು ಅಂತ ನಿರ್ಲಕ್ಷ್ಯ ತೋರೋದು ಬೇಡ. MLAಗಳು ಆಯಾ ಕ್ಷೇತ್ರದ ಪಾಳೆಗಾರ ತರ ವರ್ತಿಸೋದು ಬೇಡ. ಯಾವ ರೀತಿ ಪ್ರಧಾನಮಂತ್ರಿಯವರು ತಮ್ಮನ್ನು ತಾವು ಪ್ರಧಾನ ಸೇವಕ ಅಂತ ಕರ್ಕೊಳ್ತಾರೋ, ನಮ್ಮ ಶಾಸಕರು ಸಂಸದರು ಕೂಡ ನಾವೆಲ್ಲ ಜನಸೇವಕರು ಅನ್ನೋ ಭಾವನೆಯಿಂದ ಕೆಲಸ ಮಾಡಿದ್ರೆ ನೋಡಿ, ಭಾರತೀಯ ಜನತಾ ಪಕ್ಷಕ್ಕೆ ಪೂರ್ವಾಶ್ರಮದ ಹೆಸರು ಜನಸಂಘ ಅಂತಿತ್ತು. ಆ ಜನಸಂಘವೇ ಭಾರತೀಯ ಜನತಾ ಪಕ್ಷವಾಯಿತು. ನೀವೆಲ್ಲರೂ ಕೂಡ ಜನಸೇವಕರು ಅನ್ನೋ ಒಂದು ವಿನಮ್ರತೆಯೊಂದಿಗೆ ಆತ್ಮಾವಲೋಕನ ಮಾಡಿಕೊಂಡ್ರೆ ಇವತ್ತಿನ ಸ್ಥಿತಿ ಬದಲಾವಣೆ ಆಗ್ಬೋದು, ಒಳ್ಳೆಯ ದಿನಗಳು ಬರಬಹುದು ಅಂತ ಆಶಿಸ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.